ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಹಿಂದಿನ ವಿಡಿಯೋದಲ್ಲಿ ನಾವು ಮಹಾಭಾರತದಲ್ಲಿ ಯಾರ್ಯಾರ ಬಳಿ ಯಾವ್ಯಾವ ರೀತಿಯಾದಂತಹ ಅಸ್ತ್ರಗಳಿದ್ವು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಮಹಾಭಾರತದಲ್ಲಿ ಕೆಲವೊಂದು ಸ್ಥಾನಗಳಲ್ಲಿ ಪ್ರಮುಖವಾಗಿ ಕೇಳುವಂತಹ ಕಥೆಯಾಗಿರುವಂತಹ ಏಕಲವ್ಯನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏಕಲವ್ಯನ ಬಗ್ಗೆ ವ್ಯಾಸ ಮಹಾಭಾರತದಲ್ಲಿ ಅಷ್ಟಾಗಿ ಉಲ್ಲೇಖ ಇಲ್ಲ. ಆದರೆ ಜನಪದ ಭಾರತದಲ್ಲಿ ನಮಗೆ ಈ ಬಗ್ಗೆ ಅನೇಕ ರೀತಿಯಾದಂತಹ ಕಥೆಗಳು ಕೇಳಲಿಕ್ಕೆ ಸಿಗುತ್ತೆ. ಏಕಲವ್ಯ ಅವನು ಹಿರಣ್ಯಧನ್ಯ ಮತ್ತು ಸುಲೇಖಾಳ ಮಗ. ಹಿರಣ್ಯಧನ್ಯ ಅವನು ನಿಷಾದ ಕುಲ ಅನ್ನುವಂತಹ ಕುಲದ ನಾಯಕ ಆಗಿರ್ತಾನೆ. ಇವನಿಗೆ ಬೇಟೆಯಾಡುವಂತಹ ಮತ್ತು ಶಸ್ತ್ರವನ್ನು ಹೇಗೆ ಬಳಸಬೇಕು ಅನ್ನುವಂತಹ ಎಲ್ಲ ನೈಪುಣ್ಯತೆಗಳು ಕೂಡ ಇರುತ್ತೆ. ಇವನ ಬಳಿ ಇವನದ್ದೇ ಆದಂತಹ ಒಂದು ಸಣ್ಣ ಸೈನ್ಯ ಕೂಡ ಇರುತ್ತೆ. ಈತ ಜರಾಸಂಧನ ಸಾಮಂತ ಕೂಡ. ಜರಾಸಂಧ ಕೃಷ್ಣನ ಪರಮವೈರಿ. ಅನೇಕ ವರ್ಷಗಳ ಕಾಲ ಅನೇಕ ಬಾರಿ ಕೃಷ್ಣನ ಮೇಲೆ ಅಂದರೆ ಮಥುರಾದ ಮೇಲೆ ಇವನು ದಾಳಿಯನ್ನು ಮಾಡಿರ್ತಾನೆ. ಅದೇ ಕಾರಣಕ್ಕೆ ಯಾವಾಗ ಜರಾಸಂಧ ದಾಳಿಯನ್ನು ಮಾಡ್ತಾ ಇರ್ತಾನೋ ಆಗೆಲ್ಲ ಹಿರಣ್ಯಧನ್ಯ ಅವನ ಪರವಾಗಿ ಹೋಗ್ತಾ ಇರ್ತಾನೆ. ಒಮ್ಮೆ ಇದೇ ರೀತಿಯಾದಂಥ ಯುದ್ಧದಲ್ಲಿ ಹಿರಣ್ಯಧನ್ಯ ಅವನು ಸಾವನ್ನು ಅಪ್ಪಬಿಡ್ತಾನೆ. ಅದೇ ಕಾರಣಕ್ಕೆ ನಿಷಾದ ಕುಲದ ನಾಯಕನಾಗಿ ಏಕಲವ್ಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಬಾಲ್ಯಾವಸ್ಥೆಯಲ್ಲೇ ನಾಯಕತ್ವವನ್ನು ಪಡೆದುಕೊಂಡಂತಹ ಏಕಲವ್ಯ ಅವನು ಸಕಲ ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಯುದ್ಧ ನೈಪುಣ್ಯತೆಯನ್ನು ಕಲಿಯಬೇಕು ಅನ್ನುವಂತಹ ಅಪೇಕ್ಷೆಯೊಂದಿಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಅವನಿಗೆ ಗುರು ದ್ರೋಣಾಚಾರ್ಯರ ಬಗ್ಗೆ ತಿಳಿಸ್ಕೊಡ್ತಾರೆ. ಇತ್ತ ಏಕಲವ್ಯ ಗುರುಗಳ ಬಳಿ ಹೋಗಿ ನನಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸಿಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಈಗಾಗಲೇ ಕೌರವರು ಮತ್ತು ಪಾಂಡವರು ನನ್ನ ಬಳಿ ಯುದ್ಧ ಕಲೆಯನ್ನು ಕಲಿತಾ ಇರೋದ್ರಿಂದ ಮಧ್ಯದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ದ್ರೋಣಾಚಾರ್ಯರು ಹೇಳಿಬಿಡ್ತಾರೆ. ಎಷ್ಟೇ ಮನವಿಯನ್ನು ಮಾಡಿದ್ರೂ ಕೂಡ ದ್ರೋಣಾಚಾರ್ಯರು ಇವನಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ಒಪ್ಪೋದಿಲ್ಲ. ಅದೇ ಕಾರಣಕ್ಕೆ ಏಕಲವ್ಯ ಅಲ್ಲಿಂದ ಹೊರಟು ಬಂದು ದ್ರೋಣಾಚಾರ್ಯರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ನೀವೇ ನನ್ನ ಗುರುಗಳು ಅಂತ ಹೇಳಿ ಪ್ರತಿನಿತ್ಯ ಶ್ರದ್ಧೆಯಿಂದ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಬಂದು ಅವರ ಪ್ರತಿಮೆಗೆ ಪೂಜೆಯನ್ನು ಮಾಡಿ ಅವರ ಪ್ರತಿಮೆಯ ಮುಂದೆ ಶ್ರದ್ಧೆಯಿಂದ ಶಸ್ತ್ರಾಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಇದೇ ರೀತಿಯಾಗಿ ಅನೇಕ ವರ್ಷಗಳು ಕಳೀತಾ ಇರತಕ್ಕಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ತಮ್ಮ ಶಿಷ್ಯೋತ್ತಮರ ಜೊತೆ ಅವರು ಏಕಲವ್ಯ ಇರುವಂತಹ ಕಾಡಿಗೆ ಬರ್ತಾ ಇರ್ತಾರೆ. ಅವರ ಜೊತೆ ಅವರ ನಾಯಿ ಕೂಡ ಬರ್ತಾ ಇರುತ್ತೆ. ಯಾವಾಗ ನಾಯಿ ಜೋರಾಗಿ ಬೊಗಳ್ಲಿಕ್ಕೆ ಆರಂಭ ಮಾಡುತ್ತೋ ಆಗ ದೂರದಲ್ಲಿರುವಂತಹ ಏಕಲವ್ಯನ ಏಕಾಗ್ರತೆಗೆ ಭಂಗ ಆಗಿ ತನ್ನ ಶಬ್ದವೇದಿ ವಿದ್ಯೆಯ ಮುಖಾಂತರ ತನ್ನ ಬಾಣಗಳಿಂದ ನಾಯಿಯ ಬಾಯಿಗೆ ಏಟಾಗದಂತೆ ಅದರ ಬಾಯನ್ನು ಬಾಣಗಳಿಂದ ಮುಚ್ಚಿಬಿಡ್ತಾನೆ. ಯಾರು ಈ ರೀತಿಯಾದಂತಹ ಬಾಣ ಪ್ರಯೋಗವನ್ನು ಮಾಡಿದ್ದು ಅಂತ ಹೇಳಿ ದ್ರೋಣಾಚಾರ್ಯರು ಆ ಬಾಣ ಬಂದ ದಿಕ್ಕಿನತ್ತ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಏಕಲವ್ಯ ಎದುರಾಗ್ತಾನೆ. ಏಕಲವ್ಯನ ಬಳಿ ನೀನು ಯಾರ ಶಿಷ್ಯ ಅಂತ ಕೇಳಿದಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರದ್ದೇ ಪ್ರತಿಮೆಯನ್ನು ದ್ರೋಣಾಚಾರ್ಯರಿಗೆ ತೋರಿಸ್ತಾನೆ. ಗುರು ದ್ರೋಣಾಚಾರ್ಯರಿಗೆ ಒಂದು ಕಡೆ ಅತೀವ ಸಂತೋಷ ಆದರೆ ಇನ್ನೊಂದತ್ತ ಅರ್ಜುನನ ಮುಖದಲ್ಲಿರುವಂತಹ ಅಸೂಯೆಯನ್ನು ಗಮನಿಸ್ತಾರೆ. ಯಾಕಂತ ಹೇಳಿದ್ರೆ ದ್ರೋಣಾಚಾರ್ಯರು ಅರ್ಜುನನಿಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ. ಇಡೀ ಪ್ರಪಂಚದ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ನಿನ್ನನ್ನು ಮಾಡ್ತೀನಿ, ನಿನಗಿಂತಲೂ ಕೂಡ ಉತ್ತಮವಾದಂತಹ ಬಿಲ್ಲುಗಾರ ಅವನು ಬೇರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿರ್ತಾರೆ. ಆ ಮಾತನ್ನು ನೆನಪಿಸಿಕೊಂಡಂತಹ ದ್ರೋಣಾಚಾರ್ಯರು ನೀನು ನನ್ನ ಪ್ರತಿಮೆಯನ್ನಿಟ್ಟುಕೊಂಡು ವಿದ್ಯೆಯನ್ನೇನೋ ಕಲಿತಿದೀಯಾ, ಗುರುದಕ್ಷಿಣೆಯನ್ನಾಗಿ ನನಗೇನು ಕೊಡ್ತೀಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಏಕಲವ್ಯ ಹೇಳ್ತಾನೆ ನೀವು ಏನನ್ನು ಕೇಳಿದ್ರು ಕೂಡ ನಾನು ಕೊಡ್ತೀನಿ ಅಂತ ಹೇಳಿ. ಆಗ ದ್ರೋಣಾಚಾರ್ಯರು ನಿನ್ನ ಬಲಗೈಯಿನ ಹೆಬ್ಬೆರಳನ್ನು ಕತ್ತರಿಸಿಕೊಡು ಅಂತ ಹೇಳಿ ಕೇಳ್ತಾರೆ. ಬಲಗೈಯಿನ ಹೆಬ್ಬೆರಳೇ ಇರದೇ ಹೋದರೆ ಬಾಣಪ್ರಯೋಗವನ್ನು ಮಾಡುವಂತಹದ್ದು ಕಷ್ಟ ಸಾಧ್ಯ. ಇದನ್ನು ಅರಿತೇ ದ್ರೋಣಾಚಾರ್ಯರು ಈ ಗುರುದಕ್ಷಿಣೆಯನ್ನು ಕೇಳಿರ್ತಾರೆ. ಗುರುಗಳು ಕೇಳಿದ ತಕ್ಷಣವೇ ಏಕಲವ್ಯ ಒಂದು ಕ್ಷಣವೂ ಯೋಚನೆ ಮಾಡದೆ ತನ್ನ ಬಲಗೈಯಿನ ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಬಿಡ್ತಾನೆ. ನಾವೆಲ್ಲರೂ ಕೂಡ ಇಲ್ಲಿಯವರೆಗಿನ ಕಥೆಯನ್ನು ಮಾತ್ರ ಕೇಳಿರ್ತೀವಿ. ಮುಂದುವರೆದು ಏಕಲವ್ಯ ಏನಾದ ಅನ್ನುವಂತಹ ಕಥೆಯನ್ನು ನಾವ್ಯಾರೂ ಕೂಡ ಹೆಚ್ಚಾಗಿ ಕೇಳಿರಲ್ಲ. ಏಕಲವ್ಯ ತನ್ನ ಬಲಗೈಯಿನ ಹೆಬ್ಬೆರಳನ್ನು ಕತ್ತರಿಸಿ ಆದಮೇಲೂ ಕೂಡ ತನ್ನ ಬಳಿ ಇರುವಂತಹ 4 ಬೆರಳುಗಳಲ್ಲೇ ಎಲ್ಲ ರೀತಿಯಾದಂತಹ ಶರಪ್ರಯೋಗವನ್ನು ಮಾಡ್ತಾ ಇರ್ತಾನೆ. ಮುಂದುವರೆದು ಜರಾಸಂಧ ಒಮ್ಮೆ ಅವನು ಯುದ್ಧಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏಕಲವ್ಯನನ್ನು ಕರೆದಿರ್ತಾನೆ. ಯಾವಾಗ ಏಕಲವ್ಯ ತನ್ನ ಪರಾಕ್ರಮವನ್ನು ಬಳಸಿಕೊಂಡು
ಕೃಷ್ಣನ ಯಾದವ ಸೈನ್ಯವನ್ನು ಅರ್ಧ ನಾಶ ಮಾಡಿಬಿಡ್ತಾನೋ ಆಗ ಸ್ವತಃ ಕೃಷ್ಣನೇ ಯುದ್ಧಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ಏಕಲವ್ಯನ ಪರಾಕ್ರಮವನ್ನು ನೋಡಿ ಅವನನ್ನು ಎದುರಿಸಲಿಕ್ಕೆ ಬೇರೆ ಯಾರಿಗೂ ಕಷ್ಟ ಸಾಧ್ಯ ಅನ್ನುವಂತಹದ್ದನ್ನು ಅರಿತಂತಹ ಕೃಷ್ಣ ಅವನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಏಕಲವ್ಯನನ್ನು ವಧೆ ಮಾಡ್ತಾನೆ. ಅಂದರೆ ಒಂದು ಪ್ರಮುಖವಾದಂತಹ ಬೆರಳಿಲ್ಲದೇ ಇರುವಂತಹ ವ್ಯಕ್ತಿಯ ಶರಪ್ರಯೋಗವನ್ನು ನಿಭಾಯಿಸಲಿಕ್ಕೆ ಸ್ವತಃ ಕೃಷ್ಣನೇ ಅಂದರೆ ವಿಷ್ಣುವೇ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಆ ರೀತಿಯಾದಂತಹ ಪರಾಕ್ರಮಿ ಅದು ಏಕಲವ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.